ನಮಸ್ಕಾರ. ನಾನು ಡಾಕ್ಟರ್ ಮೃತ್ಯುಂಜಯ ಸ್ವಾಮಿ ಶತಾಯ ಅವರದ ಸಂಸ್ಥಾಪಕ. ಇವತ್ತಿನ ಕಾರ್ಯಕ್ರಮ ಬಂದುಬಿಟ್ಟು ಮಧುಮೇಹನ ಹೇಗೆ ಸರಿಪಡಿಸ್ಬೋದು, ವಾಸಿ ಮಾಡ್ಬೋದಾ, ಇದನ್ನು ಹೇಗೆ ಮಾಡಬೇಕು, ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಇದನ್ನು ಹೇಗೆ ಕಂಟ್ರೋಲ್ ಮಾಡ್ಬೋದು, ಯಾವ್ಯಾವ ಫುಡ್ನ ಅವಾಯ್ಡ್ ಮಾಡಬೇಕು, ಯಾವ್ಯಾವ ಫುಡ್ನ ಜಾಸ್ತಿ ತಿನ್ಬೋದು, ಏನೇನು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು, ಯಾವ ಥರ ಮೆಡಿಸಿನ್ ತೊಗೋಬೇಕು, ಎಲ್ಲ ಡೀಟೇಲಾಗಿ ತಮಗೆ ತಿಳಿಸ್ಕೊಡ್ತೀನಿ. ತಾವು ನೋಡಿರ್ಬೋದು, ಎಷ್ಟೊಂದು ಜನ ಡಯಾಬಿಟಿಸ್ ಬಂತು ಅಂತಂದರೆ ಲೈಫ್ ಲಾಂಗು ಇದು ನಮಗೆ ವಾಸಿ ಆಗೋದಿಲ್ಲ, ಇನ್ನು ನಾನು ಲೈಫ್ ಲಾಂಗು ಔಷಧಿ ತೊಗೊಳ್ತಾ ಇರಬೇಕು ಅಂತ ಅಂದ್ಕೊಳ್ತಿರ್ತಾರೆ. ಬಟ್ ಹಾಗಲ್ಲ. ನಿಮಗೇನಾದರೂ ಟೈಪ್ 2 ಡಯಾಬಿಟಿಸ್ ಇತ್ತು ಅಂತಂದರೆ ತಾವು ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ಇದನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡ್ಕೋಬೋದು. ಕ್ಯೂರ್ ಅಂದರೆ ನಿಮ್ಗೆ ಆಶ್ಚರ್ಯ ಅನ್ನಿಸ್ತಾ ಇರ್ಬೋದು, ಹೇಗೆ ಡಯಾಬಿಟಿಸ್ ಕ್ಯೂರ್ ಆಗುತ್ತೆ ಅಂತ. ಬಟ್ ನಿಜ, ಟೈಪ್ 2 ಡಯಾಬಿಟೀಸು ಕಂಪ್ಲೀಟ್ ಕ್ಯೂರ್ ಆಗುತ್ತೆ. 100% ಕ್ಯೂರೇಬಲ್ ಅಂತ ಇವನ್ನು ಮಾಡರ್ನ್ ಮೆಡಿಕಲ್ ಸೈನ್ಸು ಕೂಡ ಹೇಳ್ತಾ ಇದೆ. ಆಯುರ್ವೇದ 5,000 ವರ್ಷದಿಂದ ಹೇಳ್ತಾ ಇದೆ. ಯಾಕಂದರೆ ಆಯುರ್ವೇದ ಪ್ರಕಾರ 20 ಥರ ಡಯಾಬಿಟಿಸ್ ಇದೆ. ಅದರಲ್ಲಿ ಒಂದು ಮಾತ್ರ ಇನ್ಕ್ಯೂರೇಬಲ್, ಉಳಿದಿದ್ದು 19 ಮ್ಯಾನೇಜಬಲ್, ಕಂಟ್ರೋಲೇಬಲ್, ಕ್ಯೂರೇಬಲ್ ಅಂತಲೇ ಹೇಳ್ತಾರೆ. ಸೊ ಅದೇ ಥರ ಈಗ ಮಾಡರ್ನ್ ಮೆಡಿಕಲ್ ಸೈನ್ಸ್ ಕೂಡ ಆಯುರ್ವೇದ ಹೇಳಿದ್ದನ್ನೇ ಒಪ್ಕೊಂಡಿದೆ. ಸೊ ಹಾಗಾಗಿ ತಮಗೇನಾದರೂ ಡಯಾಬಿಟೀಸ್ ಇತ್ತು, ಅದರಲ್ಲೂ ಟೈಪ್ 2 ಡಯಾಬಿಟೀಸ್ ಇತ್ತು ಅಂದರೆ ಏನೂ ತಲೆ ಕೆಡಿಸ್ಕೊಳ್ಳೋದು ಬೇಡ, ಸಂಪೂರ್ಣವಾಗಿ ತಾವು ಗುಣಪಡಿಸ್ಬೋದು. ಹೇಗೆ ಅಂತೆಲ್ಲ ಸ್ವಲ್ಪ ಡೀಟೇಲಾಗಿ ತಿಳ್ಕೊಳ್ಳೋಣ. ಒಂದು ತಾವು ತಿಳ್ಕೊಬೇಕು, ಡಯಾಬಿಟೀಸ್ ಯಾಕೆ ಬರುತ್ತೆ ಅಂತ. ನಾನು ಯಾವಾಗೂ ಹೇಳ್ತೀನಿ, ಯಾರಾದರೂ ಡಯಾಬಿಟೀಸ್ನ ರಿಮೂವ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಮೂವ್ ಟು ರಿಮೂವ್ ಡಯಾಬಿಟೀಸ್ ಅಂತ. ಅಂದರೆ ಸ್ವಲ್ಪ ಓಡಾಡ್ತಾ ಇದ್ದರೆ ಡಯಾಬಿಟೀಸು ಸಂಪೂರ್ಣವಾಗಿ ಗುಣಮುಖ ಆಗುತ್ತೆ. ಯಾಕಂದರೆ ಡಯಾಬಿಟೀಸು ಒಂದು ಕಾಯಿಲೆ ಅಲ್ಲ, ಇದು ಒಂದು ಮೆಟಬಾಲಿಕ್ ಸಿಂಡ್ರೋಮ್ ಅಂತಲೇ ಹೇಳ್ತೀವಿ. ಸೊ ಈ ಡಯಾಬಿಟೀಸ್ ಬರೋದೇ ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲಲ್ಲಿ ಇರೋರಿಗೆ. ಟೈಪ್ 1 ಡಯಾಬಿಟೀಸು ತುಂಬ ಜನಕ್ಕೆ ತುಂಬ ವೆರೈಟಿಯ ಇದರಲ್ಲಿ ಬರುತ್ತೆ, ಅದು ಬೇರೆ ವಿಷಯ. ಬಟ್ ನಾನು ಹೇಳ್ತಾ ಇರೋದು ಟೈಪ್ 2 ಡಯಾಬಿಟೀಸ್, ಇದು ಅಕ್ವೈರ್ಡು. ನಾವು ಒಂದೇ ಕಡೆ ಕೂತ್ಕೊಂಡು ಜಾಸ್ತಿ ಕ್ಯಾಲರಿ ತಿಂದ್ಕೊಂಡು, ಜಾಸ್ತಿ ಸ್ವೀಟ್ಸ್ ಎಲ್ಲ ತಿಂದು, ಫ್ರೈಡ್ ಫುಡ್ ಎಲ್ಲ ತಿಂದು, ಸ್ಟ್ರೆಸ್ ಜಾಸ್ತಿ ಮಾಡಿಕೊಂಡು, ಇಂಥ ಎಲ್ಲದರಿಂದ ಬಂದಿರೋದು ಇದು ಟೈಪ್ 2 ಡಯಾಬಿಟೀಸ್. ಟೈಪ್ 2 ಡಯಾಬಿಟೀಸು ಸ್ವಲ್ಪ ನೀವು ವೆಯ್ಟ್ ಲಾಸ್ ಮಾಡ್ತು, ಸ್ವಲ್ಪ ಡಯಟ್ ಕಂಟ್ರೋಲ್ ಮಾಡಿದರೆ, ಒಂಚೂರು ವಾಕಿಂಗ್ ಚೆನ್ನಾಗಿ ಮಾಡಿದರೆ, ಸರಿಯಾಗಿ ಲೈಫ್ ಸ್ಟೈಲ್ ಮ್ಯಾನೇಜ್ ಮಾಡಿ, ಸ್ಟ್ರೆಸ್ ಮ್ಯಾನೇಜ್ ಮಾಡಿಕೊಂಡು, ನಿದ್ರೆ ಚೆನ್ನಾಗಿ ಮಾಡ್ತು ಅಂದರೆ ಸಂಪೂರ್ಣವಾಗಿ ಗುಣ ಆಗುತ್ತೆ. ಹಾಗಾದ್ರೆ ಬನ್ನಿ ಹೇಗೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲು ಟೈಪ್ 2 ಡಯಾಬಿಟೀಸ್ ಅಂತ ಹೇಗೆ ಕಂಡುಹಿಡಿಬೇಕು ಅಂತ. ಟೈಪ್ 1 ಡಯಾಬಿಟೀಸಲ್ಲಿ ಏನಾಗುತ್ತೆ, ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟೀಸ್ನ ನಾವು ಟೈಪ್ 1 ಡಯಾಬಿಟೀಸ್ ಅಂತ ಹೇಳ್ತೀವಿ. ಟೈಪ್ 2 ಡಯಾಬಿಟೀಸ್ ಬಂದುಬಿಟ್ಟು ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಅಂತ ಹೇಳ್ತೀವಿ. ಸೊ ಯಾರು ಇನ್ಸುಲಿನ್ ಇನ್ನೂ ಶುರು ಮಾಡಿಲ್ಲ, ಅದು ಟೈಪ್ 2 ಡಯಾಬಿಟೀಸ್ ಅಂತ ಲೆಕ್ಕ. ಹಾಗಾದರೆ ಇದಕ್ಕೆ ಯಾವುದ್ಯಾವ್ದು ಬ್ಲಡ್ ಟೆಸ್ಟ್ ಮಾಡಬೇಕು. ಯಾಕಂದರೆ ತಾವು ನೋಡಿರ್ಬೋದು, ಮೆಜಾರಿಟಿ ಜನ ಇನ್ಕ್ಲೂಡಿಂಗ್ ಡಾಕ್ಟರ್ಸು ಕೂಡ ಒಂದು ಫಾಸ್ಟಿಂಗ್ ಬ್ಲಡ್ ಶುಗರ್ ಮಾಡ್ಕೊಂಬನ್ನಿ, ಒಂದು ಆಫ್ಟರ್ ಫುಡ್ ಮಾಡ್ಕೊಂಬನ್ನಿ ಅಂತ ಹೇಳ್ತಾರೆ. ಬಟ್ ಎಲ್ಲಕ್ಕಿಂತ ಮುಖ್ಯವಾಗಿರೋದು HbA1c. ಅದು 3 ತಿಂಗಳದ್ದು ಆ್ಯಾವ್ರೇಜ್ ತೋರಿಸುತ್ತೆ ನಿಮಗೆ. ಸೊ ನಿಮ್ದು ಏನಾದರೂ ಅದು 5.5 ಒಳಗಡೆ ಇದೆ ಅಂದರೆ ಡಯಾಬಿಟೀಸ್ ಇಲ್ಲ ಅಂತ. 5.5 to 6.5, 7ಗೆ ರೀಚ್ ಆಗ್ತಾ ಇದೆ ಅಂದರೆ 100% ಟೈಪ್ 2 ಡಯಾಬಿಟೀಸು. ಬಟ್ ಟೈಪ್ 2 ಡಯಾಬಿಟೀಸ್ ಅನ್ಕಂಟ್ರೋಲ್ಡ್ ಆಗಿ ಹೋಯಿತು ಅಂದರೆ ನಾವು 14-15 HbA1c ಇರೋರಿಗೂ ಕೂಡ ಸಂಪೂರ್ಣವಾಗಿ ಗುಣ ಮಾಡಿರೋದು ನಮ್ಮಲ್ಲಿ ಉದಾಹರಣೆಗಳಿದೆ. ಹಾಗಾಗಿ ಫಾಸ್ಟಿಂಗ್ ಬ್ಲಡ್ಡು, ಆಫ್ಟರ್ ಫುಡ್ ಬ್ಲಡ್ಡು ಪ್ಲಸ್ HbA1c ಮಾಡೋದು ತುಂಬ ಇಂಪಾರ್ಟೆಂಟು. ಅದು ಆದಮೇಲೆ ಇನ್ನೇನು ಮಾಡಬೇಕು ಅಂತಂದರೆ, ಬೈ ಚಾನ್ಸ್ ನಿಮ್ಮದು ಕರೆಕ್ಟಾಗಿ ಟೈಪ್ 1 ಇದೆಯಾ ಟೈಪ್ 2 ಇದೆಯಾ ಅಂತ ನೋಡಬೇಕು ಅಂದರೆ ಒಂದು C-ಪೆಪ್ಟೈಡ್ ಟೆಸ್ಟ್ ಅಂತ ಮಾಡ್ತೀವಿ, ಅದನ್ನು ಮಾಡಿಸ್ಬೇಕು. ಆ C-ಪೆಪ್ಟೈಡ್ ಟೆಸ್ಟಲ್ಲಿ ಏನು ಗೊತ್ತಾಗುತ್ತೆ ಅಂದರೆ, ನಿಮ್ಮದು ಪ್ಯಾಂಕ್ರಿಯಾಸ್ ಏನಿದೆ ಅದರಿಂದ ಇನ್ಸುಲಿನ್ ಸೀಕ್ರೇಷನ್ ಆಗ್ತಾ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ. ಸೊ ಆಗ್ತಾನೇ ಇಲ್ಲ ಅಂದರೆ ಅದು ಟೈಪ್ 1 ಡಯಾಬಿಟೀಸು. ಆಗ್ತಾ ಇದೆ ಅಂದರೂ ಡಯಾಬಿಟೀಸ್ ಇದೆ ಅಂತಂದರೆ ಅದು ಟೈಪ್ 2 ಡಯಾಬಿಟೀಸು. ಸೊ ಹಾಗಾದರೆ ಇದು ಹೇಗಾಗುತ್ತೆ ಟೈಪ್ 2 ಡಯಾಬಿಟೀಸು? ನೋಡಿ, ನಾವು ಏನೇ ಆಹಾರ ತಿಂದರೂ ಕೂಡ ಅದು ಫಸ್ಟು ಶುಗರಾಗಿ ಕನ್ವರ್ಟ್ ಆಗುತ್ತೆ. ಅದು ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕು ಅಂದರೆ ಅದಕ್ಕೆ ಇನ್ಸುಲಿನ್ ಬೇಕು. ಸೊ ಯಾವಾಗ ಇನ್ಸುಲಿನ ನ್ಯೂನ್ಯತೆ ಇರುತ್ತೆ, ಅಭಾವ ಇರುತ್ತೆ, ಅಥವಾ ಅದರ ಸ್ಕೇರ್ಸಿಟಿ ಇರುತ್ತೆ, ಆವಾಗ ಆ ಶುಗರ್ ಏನಿದೆ ಅದು ಡೈರೆಕ್ಟಾಗಿ ಬ್ಲಡ್ಡಲ್ಲಿ ಬರೋಕ್ಕೆ ಶುರು ಆಗುತ್ತೆ. ಆವಾಗ ನೀವು HbA1c ಜಾಸ್ತಿ ಇರುತ್ತೆ, ಶುಗರಲ್ಲಿ ಬ್ಲಡ್ಡಲ್ಲಿ ಶುಗರ್ ಜಾಸ್ತಿ ಇರುತ್ತೆ, ಅದೆಲ್ಲ ನೋಡ್ತೀರ. ಸೊ ಹಾಗಾದರೆ ಈಗ ಆಲ್ರೆಡಿ ನನ್ನ ಟೈಪ್ 2 ಡಯಾಬಿಟೀಸ್ ಇದೆ, ಇನ್ಸುಲಿನ್ ಸಿಕ್ರೇಷನ್ ಆಗ್ತಾಯಿದೆ, ಹಾಗಾದ್ರೆ ನನ್ನ ಡಯಾಬಿಟೀಸ್ ಯಾಕಿದೆ? ತುಂಬ ಇಂಪಾರ್ಟೆಂಟ್ ಅಲ್ವಾ ಕ್ವಶನು. ಆವಾಗ ಹೇಳಿದೆ ನಿಮಗೆ, ಟೈಪ್ 2 ಡಯಾಬಿಟೀಸ್ ಬಂದು ಇಟ್ಸ್ ಅ ಮೆಟಬಾಲಿಕ್ ಸಿಂಡ್ರೋಮ್, ಮೆಟಬಾಲಿಕ್ ಡಿಸೀಸು. ಹೇಗೆ ಕೆಲವೊಂದು ಸರಿ ಆಹಾರ ವಿಹಾರದಲ್ಲಿ ವ್ಯತ್ಯಾಸ ಆಯಿತು ಅಂತಂದರೆ ಹೊಟ್ಟೆ ಉಬ್ಬರ ಆಗೋದು, ಗ್ಯಾಸ್ ಆಗೋದು, ಕಾನ್ಸ್ಟಿಪೇಷನ್ ಆಗೋದು, ಡಿಸ್ಕಂಫರ್ಟ್ ಆಗೋದು, ಜೀರ್ಣ ಆಗದೇ ಇರೋದು, ಮಲಬದ್ಧತೆ ಆಗೋದು, ಹಿಂಗೆಲ್ಲ ಇರುತ್ತಲ್ವ, ಅದೇ ಥರ ಇದು ಕೂಡ. ಏನಾಗುತ್ತೆ, ಇನ್ಸುಲಿನ್ ಸಿಕ್ರೇಷನ್ ಆಗುತ್ತೆ, ಬಟ್ ಕ್ವಾಲಿಟಿ ಇನ್ಸುಲಿನ್ ಸಿಕ್ರೇಷನ್ ಆಗ್ತಾ ಇರಲ್ಲ.
ಅದಕ್ಕೂ ಕೂಡ ಟೈಪ್ 2 ಡಯಾಬಿಟಿಸ್ ಬರುತ್ತೆ. ಅಥವಾ ಕ್ವಾಲಿಟಿ ಇನ್ಸುಲಿನ್ ಇರುತ್ತೆ, ಬಟ್ ಅಬ್ಸಾರ್ಪ್ಷನ್ ಆಗ್ತಾ ಇರಲ್ಲ ಬಾಡಿನಲ್ಲಿ. ಎಷ್ಟೊಂದು ಸರಿ ತಾವು ಡಾಕ್ಟ್ರ್ ಹೇಳಿರೋದು ಕೇಳಿರ್ತೀರ, ಇನ್ಸುಲಿನ್ ಸೆನ್ಸಿಟಿವಿಟಿ ಇದೆ ನಿಮಗೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ, ಅದಕ್ಕೆ ನಿಮ್ಮ ಶುಗರ್ ಕಂಟ್ರೋಲ್ಗೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಬಟ್ ಅಲೋಪತಿನಲ್ಲಿ ಇದಕ್ಕೆ ಓನ್ಲಿ ಲಿಮಿಟೆಡ್ ಮೆಡಿಸಿನು, ಇನ್ಸುಲಿನ್ ಇನ್ ದ ಫಾರ್ಮ್ ಆಫ್ ಟ್ಯಾಬ್ಲೆಟ್ ತೊಗೊಳ್ತಾ ಇರ್ತೀರ ಅಷ್ಟೇ. ಸೊ ನಿಮ್ಮದು ಆರ್ಗನ್ ಹಾಗೆ ಉಳ್ಕೊಳ್ಳುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಹಾಗೇ ಇರುತ್ತೆ, ಅದನ್ನು ಚೇಂಜ್ ಮಾಡೋಕ್ಕೆ ಯಾವುದೂ ಮೆಡಿಸಿನ್ ಇಲ್ಲ. ಬಟ್ ಆಯುರ್ವೇದದಲ್ಲಿ ಹಾಗಲ್ಲ. ಫಸ್ಟು ನಿಮ್ಮದು ಮೆಟಬಾಲಿಕ್ ಕರೆಕ್ಷನ್ ಮಾಡ್ತೀವಿ, ಆಮೇಲೆ ಇನ್ಸುಲಿನ್ ರೆಸಿಸ್ಟೆನ್ಸ್ನ ಸ್ಟಾಪ್ ಆಗೋಕ್ಕೆ ಡಯಾಬಿಟಿಕ್ ಡಿಟಾಕ್ಸ್ ಅಂತ ಮಾಡ್ತೀವಿ. ಅದು ಆದಮೇಲೆ ಕೆಲವೊಂದು ಮೆಡಿಸಿನ್ ಇರುತ್ತೆ, ಸೊ ದಟ್ ಕ್ವಾಲಿಟಿ ಇನ್ಸುಲಿನ್ ಸಿಕ್ರೇಷನ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಒಂದು ಸರಿ ಇದು ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡ್ತು ಅಂದರೆ ನಾವು ಮೆಡಿಸಿನ್ ನಿಲ್ಸಿದ ಮೇಲೂ ಕೂಡ ನಿಮ್ಮದು ಬಾಡಿನಲ್ಲಿ ಆಟೋಮೆಟಿಕ್ಕಾಗಿ ಇನ್ಸುಲಿನ್ ಸಿಕ್ರೇಷನ್ನು, ಕ್ವಾಲಿಟಿ ಇನ್ಸುಲಿನ್ ಸಿಕ್ರೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವು ಶತಾಯುನಲ್ಲಿ 125 ವರ್ಷದಿಂದ ಈ ಡಯಾಬಿಟಿಸ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಇಲ್ಲಿವರೆಗೆ ತುಂಬ ಜನ ತನ್ನ ಡಯಾಬಿಟಿಸ್ನ ರಿವರ್ಸ್ ಮಾಡ್ಕೊಂಡಿದ್ದಾರೆ. ತಾವು ನೋಡಿರ್ಬೋದು, ಎಷ್ಟೊಂದು ಕಡೆ ಟಿ ವಿನಲ್ಲೆಲ್ಲ ಪ್ರೋಗ್ರಾಮ್ ಬರೋದು, ಡಯಾಬಿಟಿಸ್ ರಿವರ್ಸಲ್ ಅಂದರೆ ನಮ್ದು ಇದನ್ನು ಪರ್ಚೇಸ್ ಮಾಡಿ, ನಮ್ದು ಇದು ಮಾಡಿ, ಹಾಗೆ ಮಾಡಿ ಅಂತೆಲ್ಲ ಏನೂ ಇಲ್ಲ. ಇಲ್ಲಿ ತಾವು ಮನೆಯಲ್ಲೇ ಹೇಗೆ ತಿನ್ನಬೇಕು, ಯಾವ ಥರ ಆಹಾರ ವಿಹಾರಗಳು ಚೇಂಜ್ ಮಾಡ್ಕೋಬೇಕು, ಪ್ರತಿಯೊಂದು ಕೂಡ ಗೈಡ್ ಮಾಡ್ತೀವಿ. ತಾವು ನೋಡ್ತಾ ಇರ್ಬೋದು, ಇಷ್ಟು ಸ್ಕ್ರೀನ್ ಮೇಲೆ ಬರ್ತಾ ಇರೋದು ಒಂದು ಏನ್ಷಿಯಂಟ್ ಸೀಕ್ರೆಟ್ಸ್ ಟು ರಿವರ್ಸ್ ಡಯಾಬಿಟಿಸ್ ಅಂತೂ ಕೂಡ ಬರೆದಿದ್ದೀವಿ, ನಿಮಗೆಲ್ಲ ಅನುಕೂಲ ಆಗಲಿ ಅಂತ. ಅದರಲ್ಲಿ ಕ್ಲೀನಾಗಿ ಯಾವುದು ಆಹಾರದಲ್ಲಿ ಎಷ್ಟು ಶುಗರ್ ಕಂಟೆಂಟ್ ಇದೆ, ಸಕ್ಕರೆ ಪ್ರಮಾಣ ಎಷ್ಟಿದೆ ಯಾವ ಆಹಾರದಲ್ಲಿ. ನಾವೆಲ್ಲ ಯಾವಾಗೂ ಏನು ಮಾಡ್ತೀವಿ, ಸ್ವೀಟ್ ಇರೋದನ್ನು ತಿನ್ನೋದಿಲ್ಲ. ಈಗ ಪಪಾಯ ಎಷ್ಟೊಂದು ಜನ ಡಾಕ್ಟರ್ಗಳು ತಿನ್ನಿ ಅಂತಾರೆ, ಬಟ್ ಪಪಾಯ ತಿನ್ನಬೇಕಾದ್ರೆ ನಿಮ್ಗೆ ಅಷ್ಟೊಂದು ಸ್ವೀಟ್ ಇಲ್ಲ, ಬಟ್ ತಿಂದ ಮೇಲೆ ಸಕ್ಕರೆ ಜಾಸ್ತಿ ರಿಲೀಸ್ ಮಾಡುತ್ತೆ ಬ್ಲಡ್ಡಲ್ಲಿ. ಅದಕ್ಕೆ ತಾವು ನೋಡಿರ್ಬೋದು, ಎಷ್ಟೊಂದು ಜನ ಪಪಾಯ ಹೊಡಿತಾ ಇರ್ತಾರೆ, ನಂಗೆ ಡಯಾಬಿಟಿಸ್ ಇದೆ, ಪಪಾಯ ಮಾತ್ರ ತಿಂತೀನಿ, ಬೇರೆ ಯಾವುದೂ ಹಣ್ಣು ತಿನ್ನಲ್ಲ ಅಂತ. ಪಪಾಯನಲ್ಲಿ ಬಾಳೆಹಣ್ಣಿಗಿಂತ ಜಾಸ್ತಿ ಸಕ್ಕರೆ ಇದೆ. ಏನಾಗುತ್ತೆ ಅಂದರೆ ನಾವು ಗ್ಲೈಸೆಮಿಕ್ ಇಂಡೆಕ್ಸು, ಗ್ಲೈಸೆಮಿಕ್ ಲೋಡ್ ಅಂತ ಹೇಳ್ತೀವಿ. ನಾವು ತಿಂತಕ್ಕಂಥ ಆಹಾರದಲ್ಲಿ ಸಕ್ಕರೆ ಪ್ರಮಾಣದ ಎಷ್ಟಿದೆ ಅಂತ ನೋಡೋದು ಗ್ಲೈಸೆಮಿಕ್ ಇಂಡೆಕ್ಸ್. ತಿಂದ ಮೇಲೆ ಜೀರ್ಣ ಆಗಿ ಅದು ಎಷ್ಟು ಸಕ್ಕರೆ ಪ್ರಮಾಣ ಬಿಡುತ್ತೆ ಬ್ಲಡ್ಡಲ್ಲಿ ಅನ್ನೋದು ಗ್ಲೈಸೆಮಿಕ್ ಲೋಡು. ಸೊ ಪಪಾಯನಲ್ಲಿ ಗ್ಲೈಸೆಮಿಕ್ ಲೋಡ್ ಜಾಸ್ತಿ ಇದೆ. ಈ ಪುಸ್ತಕದಲ್ಲಿ ನಾನು ನಿಮಗೆ ಅನುಕೂಲ ಆಗಲಿ ಅಂತಲೇ ಗ್ಲೈಸೆಮಿಕ್ ಇಂಡೆಕ್ಸು, ಗ್ಲೈಸೆಮಿಕ್ ಲೋಡು ಯಾವ ಫುಡ್ಡಲ್ಲಿ, ಸೌತ್ ಇಂಡಿಯನ್ ಇರ್ಬೋದು ಫುಡ್ಡು, ನಾರ್ತ್ ಇಂಡಿಯನು, ನಾರ್ತ್ ಕರ್ನಾಟಕ, ಕಾಂಟಿನೆಂಟಲು, ಚೈನೀಸು, ಅಮೇರಿಕನ್ನು, ಯುರೋಪಿಯನು, ಎಲ್ಲ ಫುಡ್ದು ಒಂದು ಲಿಸ್ಟ್ ಮಾಡಿ ಕೊಟ್ಟಿದ್ದಿದೆ. ಅದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಎಷ್ಟು, ಗ್ಲೈಸೆಮಿಕ್ ಲೋಡ್ ಎಷ್ಟು. ರೆಡ್ ಝೋನಲ್ಲಿರೋದು ಅಪರೂಪಕ್ಕೆ ತಿನ್ನಬೇಕು, ಯೆಲ್ಲೋ ಝೋನಲ್ಲಿರೋದು ಆವಾಗವಾಗ ತಿನ್ಬೋದು, ಗ್ರೀನಲ್ಲಿರೋದು ತುಂಬ ಜಾಸ್ತಿ ತಿನ್ಬೋದು. ಆ ಥರ ನಿಮಗೆ ಅನುಕೂಲ ಆಗಲಿ ಅಂತಲೇ 3 ಚಾರ್ಟ್ ಮಾಡಿ ಕೊಟ್ಟಿದ್ದಿದೆ. ಸೊ ಭಾಳ ಈಸಿ ಆಗುತ್ತೆ. ಜೊತೆಗೆ ಸೂಪರ್ ಫುಡ್ ಅಂತ ತಾವು ಕೇಳಿರ್ಬೋದು. ಈಗ ಎಷ್ಟೊಂದು ಜನ ಈ ವಾಕಿಂಗೆಲ್ಲ ಹೋಗ್ಬಿಟ್ಟು ಅಲ್ಲಿ ಗ್ಲಾಸ್ ಗಟ್ಟಲೆ, ಲೀಟ್ರ್ ಗಟ್ಟಲೆ ಒಳ್ಳೆಯ ಅದು ಹಾಗಲಕಾಯಿ ಜ್ಯೂಸು, ನೇರಳೆಕಾಯಿ ಜ್ಯೂಸು ಎಲ್ಲ ಕುಡಿತಾ ಇರ್ತಾರೆ. ಅದೆಲ್ಲ ನೋಡಿ, ಅದನ್ನೆಲ್ಲ ನಾವು ಸೂಪರ್ ಫುಡ್ ಅಂತ ಹೇಳ್ತೀವಿ. ಬಟ್ ಅದು ಇಟ್ಸ್ ನಾಟ್ ಕಾಲ್ಡ್ ಆಸ್ ಎ ಆರ್ಡಿನರಿ ಫುಡ್. ಸೂಪರ್ ಫುಡ್ಡು ಅಥವಾ ಅದು ಮೆಡಿಸಿನ್ ಅಂತಲೇ ಹೇಳೋದು. ಹಾಗಲಕಾಯಿ ಅಥವಾ ಈ ನೇರಳೆ ಬೀಜ ಎಲ್ಲ ಏನಿದೆ, ಅದು ಆಯುರ್ವೇದಿಕಲ್ಲಿ ಡಯಾಬಿಟಿಸ್ ಟ್ರೀಟ್ಮೆಂಟ್ ಮಾಡೋ ಮೆಡಿಸಿನ್ ಅದು. ಸೊ ಅದು ಒಂದು ಡೋಸು ಮೆಡಿಸಿನ್ ಡೋಸಲ್ಲೇ ತೊಗೊಂಡ್ರೆ ಒಳ್ಳೆಯದು. ಅದಕ್ಕೆ ನೋಡಿ, ಊಟ ಮಾಡಬೇಕಾದ್ರೆ ಯಾರೂ ಪ್ಲೇಟ್ ಗಟ್ಟಲೆ ಹಾಗಲಕಾಯಿ ತಿನ್ನಲ್ಲ, ಒಂದಿಷ್ಟು ತಿಂತಾರೆ. ಸೊ ದಟ್ ಅದು ಶುಗರ್ ಕಂಟ್ರೋಲ್ ಇಡುತ್ತೆ. ನೀವು ತಾವು ನೋಡಿರ್ಬೋದು, ಮಳೆಗೆ ವಾಕಿಂಗ್ ಹೋಗೋರು 1 ಲೋಟ ಕುಡಿತಾರೆ. ಆವಾಗ ಹೇಳಿದೆ, ಫಸ್ಟ್ ಆಫ್ ಆಲು ಡಯಾಬಿಟಿಸು ಮೆಟಬಾಲಿಕ್ ಡಿಸೀಸು, ನಿಮ್ಮ ಡೈಜೆಷನ್ ಸರಿ ಇಲ್ಲ, ಅದ್ರ ಮೇಲೆ ಮತ್ತೆ 1 ಲೋಟ ಹಸಿಯಾಗಿರ್ತಕ್ಕಂಥ ಜ್ಯೂಸ್ ಕುಡಿತಾ ಇದ್ದಾರೆ, ಅದು ಇನ್ನೂ ಸಪ್ರೆಸ್ ಮಾಡುತ್ತೆ. ಸೊ ಇಂಥದ್ದೆಲ್ಲ ಎಷ್ಟೊಂದು ತಪ್ಪು ಕಲ್ಪನೆಗಳಿದೆ. ಅದನ್ನೆಲ್ಲ ಬಿಟ್ಬಿಟ್ಟು ಈ ಬುಕ್ಕಲ್ಲಿ ನೀಟಾಗಿ ಹೇಳಿದ್ದಿದೆ ನಿಮಗೆ. ತಾವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮನೆಯಲ್ಲೇ ಇರ್ತಕ್ಕಂಥ ಆಹಾರ ವಿಹಾರಗಳಲ್ಲಿ ಡಯಾಬಿಟಿಸ್ನ ಹೇಗೆ ಕ್ಯೂರ್ ಮಾಡ್ಬೋದು ಅಂತ. ತುಂಬ ಕ್ರಾನಿಕ್ ಇದೆ, ತುಂಬ ವರ್ಷದಿಂದ ಇದೆ, ತುಂಬ ಏಜ್ ಆಗಿದೆ ನಿಮಗೆ ಅಂದರೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ 100% ರಿವರ್ಸ್ ಮಾಡ್ಬೋದು. ಯಾಕಂದರೆ ಇತ್ತೀಚೆಗೆ ತಾವು ನೋಡ್ತಾ ಇರ್ಬೋದು, ಡಯಾಬಿಟಿಸಿಂದ ಬರ್ತಕ್ಕಂಥ ಕಾಂಪ್ಲಿಕೇಶನ್ಸ್ ಏನಿದೆ ತುಂಬಾ ಜಾಸ್ತಿ ಇದೆ. ಕೊಲೆಸ್ಟ್ರಾಲ್ ಡಿಪಾಸಿಷನ್ ಇರ್ಬೋದು, ಕಾರ್ಡಿಯಾಕ್ ಅರೆಸ್ಟ್ ಇರ್ಬೋದು, ಹಾರ್ಟ್ ಬ್ಲಾಕೇಜಸ್ ಇರ್ಬೋದು, ಕಿಡ್ನಿ ಫಂಕ್ಷನ್ ಫೇಲ್ಯೂರ್ ಇರ್ಬೋದು, ಕಣ್ಣು ಮೇಲೆ, ನರಗಳ ಮೇಲೆ ಎಷ್ಟೊಂದು ಕಡೆ ಎಫೆಕ್ಟ್ ಆಗ್ತಾಯಿದೆ. ಈವನ್ ಸ್ಕಿನ್ ಡ್ರೈನೆಸ್ ಬರೋದು, ಸ್ಕಿನ್ ಇಶ್ಯೂಸ್ ಬರೋದು, ಫಂಗಲ್ ಇನ್ಫೆಕ್ಷನ್ಗಳು ಬರೋದು, ಹೇರ್ ಫಾಲ್ ಆಗೋದು, ಬ್ಯಾಡ್ ಮೌತಲ್ಲಿ ಬ್ಯಾಡ್ ಸ್ಮೆಲ್ ಬರೋದು. ಸೊ ಇಂಥದ್ದೆಲ್ಲ ಈ ಡಯಾಬಿಟಿಸಿಂದ ಆಗ್ತಾ ಇರ್ತಕ್ಕಂಥದ್ದು. ನೀವು ಕರೆಕ್ಟಾಗಿ ಅದನ್ನು ಡಯಾಗ್ನೋಸ್ ಮಾಡಿ ಯಾವ ಡಯಾಬಿಟೀಸ್ ಇದೆ, ಯಾಕಂದರೆ ಆವಾಗ ಹೇಳಿದೆ ನಿಮಗೆ ಆಯುರ್ವೇದದಲ್ಲಿ 20 ಟೈಪ್ಸ್ ಇದೆ. ನಿಮ್ದು ಯಾವ ಟೈಪ್ ಇದೆ ಅಂತ ಹಿಡಿದುಬಿಟ್ರೆ ರಿವರ್ಸ್ ಮಾಡೋದು ಭಾಳ ಈಸಿ.
ಲೈಫ್ ಲಾಂಗ್ ನಿಮಗೆ ಮೆಡಿಸಿನ್ ತೊಗೊಳೋದು ಬೇಕಾಗಲ್ಲ. ಯಾಕಂದರೆ ಈ ಟೈಪ್ 2 ಡಯಾಬಿಟಿಸ್ ಬರೋದೇ ಈ ನಾವು ಸೆಡೆಂಟ್ರಿ ಲೈಫ್ ಸ್ಟೈಲಿಂದ, ಸ್ಟ್ರೆಸ್ಸಿಂದ. ಯಾಕೆ ಈಗಿರ್ತಕ್ಕಂಥ ಸ್ಟ್ರೆಸ್ಸಲ್ಲಿ ಬಾಡಿ ಕೋಪಪ್ ಮಾಡಿಕೊಂಡು ನಾವು ಬದುಕ್ತಾ ಇರೋದೇ ಒಂದು ದೊಡ್ಡದು. ಮೇಲೆ ಅಡಲ್ಟ್ರೇಟೆಡ್ ಫುಡ್ ಇದೆ, ಎಷ್ಟೆಲ್ಲ ಕೆಮಿಕಲ್ಸ್ ಇದೆ, ತುಂಬ ಪ್ರಿಸರ್ವೇಟಿವ್ ಆ್ಯಡ್ ಮಾಡ್ತಾರೆ. ಸೊ ಇಂಥದ್ದೆಲ್ಲ ಇರೋದರಿಂದ ಡಯಾಬಿಟಿಸ್ ತುಂಬಾ ಅನ್ಕಂಟ್ರೋಲ್ಡ್ ಆಗಿ ಬಿಹೇವ್ ಮಾಡ್ತಾಯಿದೆ, ಅನ್ಕಂಟ್ರೋಲ್ ಆಗಿ ಹೋಗ್ತಾ ಇದೆ. ತಾವು ನೋಡ್ತಾ ಇರ್ಬೋದು ಅವ್ರು ಎಷ್ಟು ಹೆಲ್ದಿ ಇದ್ದಾರೆ, ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಯಿತು ಅಂತ. ಸ್ಟ್ರೆಸ್ ಲೆವೆಲು ಅಷ್ಟೇ ಆಗ್ತಾಯಿದೆ, ಯಾಕೆ ವರ್ಕ್ ಪ್ರೆಷರ್ ತುಂಬ ಜಾಸ್ತಿ ಇದೆ. ಬಟ್ ಹಾಗಂತ ನಾವು ಆದಷ್ಟು ದೇವರು, ಭಜನೆಗಳು, ಫ್ರೆಂಡ್ಸ್ನ ಮೀಟ್ ಮಾಡೋದು, ಚಿಟ್ ಚಾಟ್ ಮಾಡೋದು, ಗಾಸಿಪಿಂಗ್ ಮಾಡೋದು, ಇದೆಲ್ಲ ಮಾಡಿದಷ್ಟು ಒಳ್ಳೆಯದು. ಯಾಕಂದರೆ ಯಾವಾಗಲೂ ವರ್ಕು ಮನೆ ಅಂತಂದರೆ ಅದೇ ಪ್ಯಾಟರ್ನಲ್ಲಿ ನಾವು ಸಿಕ್ಕಾಕೊಂಡು ತುಂಬ ಹೆಲ್ತ್ ಹಾಳಾಗ್ತಾಯಿದೆ, ತುಂಬ ಪ್ಯಾರಾಮೀಟರ್ಸ್ಗಳು ಹಾಳಾಗ್ತಾಯಿದೆ. ಶುಗರ್ ಇದ್ದರೆ ಜಾಸ್ತಿ ಆಗುತ್ತೆ, ಹಾರ್ಟ್ ಪ್ರಾಬ್ಲಮ್ಸ್ ಇದ್ದರೆ ಜಾಸ್ತಿ ಆಗುತ್ತೆ, ಪ್ಯಾರಲೈಸ್, ಸ್ಟ್ರೋಕ್ ಎಲ್ಲ ನೋಡ್ಬೋದು ನೀವು. ಇದು ಒನ್ ಆಫ್ ದ ಡಯಾಬಿಟೀಸ್ದು ಸೈಡ್ ಎಫೆಕ್ಟು. ಸೊ ಹಾಗಾಗಿ ಡಯಾಬಿಟೀಸ್ ಏನಾದರೂ ಟೈಪ್ 2 ಇತ್ತು ಅಂತಂದರೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾಕೆ ತಾವು ನೋಡಿರ್ಬೋದು, ಈಗ ಎಷ್ಟೊಂದು ಸರಿ ಮೆಡಿಸಿನ್ ಕೊಟ್ಟಾಗೆ ಅದೇ ಮೆಡಿಸಿನ್ ಕೊಡ್ತಾರೆ, ಒಂದು 3 ಮಂತ್ಸ್ 6 ಮಂತ್ಸ್ ಅದು ಮತ್ತೆ ಡೋಸ್ ಚೇಂಜ್ ಮಾಡ್ತಾರೆ, ಅದು ಆದಮೇಲೆ ಫ್ರೀಕ್ವೆನ್ಸಿ ಚೇಂಜ್ ಮಾಡ್ತಾರೆ, ಅದು ಆದಮೇಲೆ ಮತ್ತೆ ಮೆಡಿಸಿನ್ ಚೇಂಜ್ ಮಾಡ್ತಾರೆ. ಸೊ ಇನ್ಕ್ರೀಸ್ ಮಾಡ್ಕೊಂಡೇ ಹೋಗ್ತಾರೆ ಹೊರತಾಗಿ ನಿಮ್ಮ ಡಯಾಬಿಟೀಸ್ ಯಾವತ್ತೂ ಕಡಿಮೆ ಆಗೋಲ್ಲ. ಅದು ಓನ್ಲಿ ಲೈಫ್ ಸಪೋರ್ಟ್ ಥರ, ಒಂಥರ ICUನಲ್ಲಿ ಇಟ್ಟಂಗೆ. ಅದು ಬರೀ ಎಕ್ಸ್ಟರ್ನಲ್ ಮೆಡಿಸಿನ್ ಬರ್ತಾಯಿದೆ, ನಿಮ್ಮದು ಗ್ಲ್ಯಾಂಡು ಇನ್ನೂ ನಿಮಗೆ ಸೋಂಬೇರಿ ಆಗ್ತಾಯಿದೆ, ಅದು ಸೀಕ್ರೇಷನ್ನೇ ಮಾಡಲ್ಲ, ಅದಕ್ಕೆ ಬೇಕೇ ಆಗಿಲ್ಲ, ಅದಕ್ಕೇನು ಸಿಗ್ನಲ್ಲೂ ಬರ್ತಾಯಿಲ್ಲ, ಯಾಕೆ ಆಲ್ರೆಡಿ ರೆಡಿಮೇಡ್ ಸಿಗ್ತಾಯಿದೆ ಅದಕ್ಕೆ. ಸೊ ಆ ಥರ ಆಗ್ತಾ ಇರೋದ್ರಿಂದ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸು, ಅನ್ಕಂಟ್ರೋಲ್ ಡಯಾಬಿಟೀಸ್ ಎಲ್ಲ ತುಂಬ ಬರ್ತಾಯಿದೆ. ಸೊ ಆದಷ್ಟು ಡಯಾಬಿಟೀಸ್ ಬಂದ ತಕ್ಷಣ ಸ್ವಲ್ಪ ಅಲರ್ಟ್ ಆಗಬೇಕು, ಸೆಡೆಂಟರಿ ಲೈಫ್ ಸ್ಟೈಲ್ ಸ್ಟಾಪ್ ಮಾಡಬೇಕು, ಆ್ಯಕ್ಟಿವಿಟೀಸ್ ಎಲ್ಲ ಜಾಸ್ತಿ ಮಾಡಬೇಕು, ನಿದ್ರೆ ಸರಿ ಮಾಡಬೇಕು, ಡಯಟ್ ಕಂಟ್ರೋಲ್ ಮಾಡಬೇಕು, ಸ್ವಲ್ಪ ದಿನ 1 ಅವರ್ ವಾಕಿಂಗ್ ಮಾಡಬೇಕು. ಆದಷ್ಟು ಲೈಫು ಆ್ಯಕ್ಟಿವ್ ಆಗಿ ಇಟ್ಕೊಂಡಷ್ಟು ಒಳ್ಳೆಯದು. ಯಾಕಂದರೆ 30-40 ವರ್ಷವರೆಗೆ ಏನೂ ಕಾಯಿಲೆಗಳು ಬರೋಲ್ಲ, ಅದಾದಮೇಲೆ ಶುರು ಆಗುತ್ತೆ. ಶುರು ಆಯಿತು ಅಂದರೆ ಒಂದಾದಮೇಲೆ ಒಂದು ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ನಿಮ್ಗೇನೋ ಟೈಪ್ 2 ಡಯಾಬಿಟೀಸ್ ಇತ್ತು ಅಂದರೆ ಈ ಕೆಳಗೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮದೆಲ್ಲ ರಿಪೋರ್ಟ್ಸ್ ಕಳಿಸಿ. ನಿಮ್ಗೇನಾದರೂ ಇಲ್ಲಿವರೆಗೆ ಬರೋಕ್ಕಾಗಲ್ಲ ಅಂತಂದರೆ ನೀವು ಯಾವುದೇ ಊರಲ್ಲಿದ್ದರೂ ಕೂಡ ಆನ್ಲೈನ್ ಕನ್ಸಲ್ಟೇಷನ್ ಮಾಡಿ ಮೆಡಿಸಿನ್ ಕೊರಿಯರ್ ಮಾಡ್ತೀವಿ. ನೀವು ಎವ್ರಿ ಮಂತು ರಿಪೋರ್ಟ್ಸ್ ಕಳಿಸ್ತಾ ಇದ್ದರೆ ಸಾಕು, ಒಂದು 6 to 9 ಮಂತ್ಸಲ್ಲಿ ಟೈಪ್ 2 ಡಯಾಬಿಟೀಸನ್ನು ಸಂಪೂರ್ಣವಾಗಿ ಗುಣಪಡಿಸ್ಕೋಬೋದು. ಇಲ್ಲ ಡಾಕ್ಟ್ರೆ ನಮ್ಮದು ವರ್ಕೇ ಹಾಗಿದೆ, ಬಿಸ್ನೆಸ್ ತುಂಬ ಹೆವಿ ಇರುತ್ತೆ, ನಮಗೆ ಹೆಕ್ಟಿಕ್ ಲೈಫ್ ಸ್ಟೈಲ್ ಇರುತ್ತೆ, ನಮ್ಗೆ ಈ ಥರ ಟ್ರೀಟ್ಮೆಂಟ್ ತೊಗೊಳಕ್ಕಾಗಲ್ಲ, ಅಲ್ಲೇ ಬಂದು ಉಳ್ಕೊಂಡು ತೊಗೋಬೋದಾ ಅಂದರೆ ನಮ್ಮದು ಶತಾಯು ರಿಟ್ರೀಟ್ ಅಂತ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ 5 ಸ್ಟಾರ್ ರೇಟೆಡ್ ಪ್ರಾಪರ್ಟಿ ಇದೆ, ತುಂಬ ಚೆನ್ನಾಗಿದೆ. ನಿಮ್ಮದೇನೋ ಹೆಲ್ತ್ ಇನ್ಶೂರೆನ್ಸ್ ಇತ್ತು ಅಂದರೆ ಡಯಾಬಿಟೀಸು ಕಂಪ್ಲೀಟ್ಲಿ ಕವರ್ ಆಗಿದೆ. ಸೊ ಇನ್ಶೂರೆನ್ಸ್ನ ಕ್ಲೇಮ್ ಮಾಡಿಬಿಟ್ಟು ತಮ್ಮ ಟ್ರೀಟ್ಮೆಂಟ್ ತಾವು ಫ್ರೀಯಾಗಿ ಮಾಡ್ಕೋಬೋದು. ಸೊ ನಿಮ್ಮ ಟೈಪ್ 2 ಡಯಾಬಿಟೀಸ್ ಇದ್ದರೆ ಹೆದರ್ಕೋಬೇಡಿ, ಆರಾಮಾಗಿ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಕನ್ಸಲ್ಟೇಷನ್ ಬುಕ್ ಮಾಡಿ ನಿಮ್ಮ ಡಯಾಬಿಟೀಸ್ನ ಕ್ಯೂರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.